ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇದು ತುಂಬಾ ಟೇಸ್ಟಿ ಆಗಿರುವಂತ ಚಿಕನ್ ದಮ್ ಬಿರಿಯಾನಿ ಮಾಡೋಣ. ನೀವು ರೆಸ್ಟೋರೆಂಟ್ ಅಲ್ಲಿ ತಿಂದಾಗ ನಿಮ್ಗೆ ಯಾವ ಫೀಲ್ ಬರುತ್ತೋ ಅದೇ ಫೀಲ್ ಬರುತ್ತೆ. ಆರಾಮಾಗಿ ನೀವು ಮನೆಯಲ್ಲಿ ಟೇಸ್ಟಿ ಆಗಿ ಹೈಜಿನಿಕ್ ಆಗಿ ಮಾಡ್ಕೊಳ್ಬಹುದು. ಬನ್ನಿ, ಹಾಗಿದ್ರೆ ಹೇಗ್ ಮಾಡೋದು, ಇದಕ್ಕೆ ಏನೇನ್ ತಯಾರಿ ಮಾಡ್ಕೊಳ್ಬೇಕು ಎಲ್ಲಾನು ಹೇಳ್ತೀನಿ. ನೀವ್ ಈ ಅನ್ನ ಮಾಡ್ಬೇಕು ಅಂದ್ರೆ ಅನ್ನ ಉದ್ರುದ್ರಾಗ್ ಮಾಡ್ಕೊಳ್ಬೇಕು. ನೀವು ಸ್ಟೀಮ್ ರೈಸ್ ತಗೊಂಡ್ರೆ ಓಕೆ, ಹಂಗೆ ಯೂಸ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ನೀವು ಬಾಸ್ಮತಿ ರೈಸ್ ತಗೊಂಡ್ರೆ 30 ನಿಮಿಷ ಮುಂಚೆ ಅಕ್ಕಿನ ನೆನ್ಸಿಟ್ಕೊಳ್ಬೇಕು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನು ಇಲ್ಲಿ ಒಂದು 100 ಗ್ರಾಮ್ನಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಒಂದು 1/4 kg ಅಷ್ಟು ಈರುಳ್ಳಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪ್ ಆಗೋವರ್ಗುನು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸರಿ ಅಷ್ಟು ಹಾಕೊಳ್ಬೇಡ್ರಿ, ಒಂದ್ 2-3 ಬ್ಯಾಚ್ ಅಲ್ಲಿ ಹಾಕೊಂಡು ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಸೀಬಾರ್ದು, ಬಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆ ರೀತಿಯಾಗಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇದು ಏನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀವಿ, ಇದನ್ನ ಬಿರಿಸ್ತಾ ಅಂತ ಕರೀತಾರೆ. ನೀವು ಈ ಆಯಿಲ್ ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫ್ರೈ ಮಾಡಿ ಆಗಿದ ನಂತರ ಇದೇ ಆಯಿಲ್ ನ ಉಪಯೋಗಿಸಿ ನೀವು ಏನು ಬಿರಿಯಾನಿ ಮಾಡ್ಕೊಳ್ತಿದ್ದೀರಾ ಆ ಬಿರಿಯಾನಿಗೆ ಈ ಆಯಿಲ್ ನ ಉಪಯೋಗಿಸ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ಹದಕ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಆಯಿಲ್ ಅಲ್ಲಿ ಫ್ರೈ ಮಾಡಕ್ ಇಷ್ಟ ಅಲ್ಲ ಅಂದ್ರೆ ನೀವು ಇದನ್ನ ಮೈಕ್ರೋವೇವ್ ಕೂಡ ಮಾಡ್ಕೊಳ್ಬಹುದು. ಬಟ್ ಆಯಿಲ್ ಅಲ್ಲಿ ಫ್ರೈ ಮಾಡಿದಾಗ ಬರೋ ಟೇಸ್ಟ್ ಮೈಕ್ರೋವೇವ್ ಅಲ್ಲಿ ಬರಲ್ಲ. ಸೊ ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ, ನೀವು ಯಾವ ರೀತಿ ಬೇಕಾದ್ರೂ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬಹುದು. ಈ ರೀತಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಒಂದು ಪೂರ ನಿಂಬೆಹಣ್ಣಿಂದು ರಸ ಹಾಕೊಂಡಿದ್ದೀನಿ. ಇದಕ್ಕೆ ಬರೀ ಸಾಫ್ಟ್ ಆಗಿರೋದು ಹಾಕೋಬೇಕು ಅಥವಾ ಬೋನ್ಲೆಸ್ ಹಾಕೋಬೇಕು ಆ ತರ ಏನಿಲ್ಲ. ನಿಮ್ಗೆ ಯಾವ ತರ ಬೇಕಿದ್ರು ಪೀಸಸ್ ಹಾಕೊಳ್ಬಹುದು. ತುಂಬಾ ದೊಡ್ಡದು ಬೇಡ, ತುಂಬಾ ಸಣ್ಣದು ಬೇಡ, ಆ ರೀತಿ ಹಾಕೊಳ್ಳಿ. ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು 3-4 ಹಸಿಮೆಣಸಿಕಾಯ್ದು ಪೇಸ್ಟ್ ಹಾಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ. ಹಾಗೆ ಅವಾಗಲೇ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದ್ರದ್ದು ಎಣ್ಣೆ ಏನಿದೆ ಆ ಎಣ್ಣೆನ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಹಾಗೆ ಒಂದು 100 ಅಥವಾ 200 ml ಅಷ್ಟು ಮೊಸರು ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ಇದಕ್ಕೆ ಆಲೂಗಡ್ಡೆ ಕೂಡ ಹಾಕೊಳ್ಬಹುದು. ಮೀಡಿಯಂ ಸೈಜ್ದು ಏನು ಸ್ಕಿನ್ ಇರುತ್ತೆ ಮೇಲ್ಗಡೆ ಅದು ತೆಗ್ದ್ಬಿಟ್ಟು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬಹುದು. ಇದು ಆಪ್ಷನಲ್, ನನಗೆ ಹಾಕೋಕ್ ಇಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ. ಹಾಗೆ ಸ್ವಲ್ಪ ಪುದೀನ ಹಾಕೊಳ್ಳೋಣ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ಇದಕ್ಕೆ 1 ಚಮಚದಷ್ಟು ತುಪ್ಪ ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಏನು ಈರುಳ್ಳಿ ಫ್ರೈ ಮಾಡ್ಕೊಂಡಿದೀವಿ ಬೇರಿಸ್ತಾ, ಅದನ್ನು ಕೂಡ ಒಂದು ಹಿಡಿಯಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 1 hour ಮ್ಯಾರಿನೇಷನ್ ಆಗೋದಕ್ಕೆ ಬಿಡೋಣ. ನಿಮ್ಗೆ ಟೈಮ್ ಇದೆ ಅಂದ್ರೆ ಒಂದು 3-4 ತಾಸು ಬಿಟ್ಕೊಳ್ಳಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 hour ಆದ್ರೂ ಇದನ್ನ ಮ್ಯಾರಿನೇಷನ್ ಆಗೋದಕ್ಕೆ ಬಿಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಹಾಕೊಂಡಿರೋ ಅಂಥದ್ದು ಕಡಿಮೆ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಬೇಕಾದ್ರೆ ಇದಕ್ಕೆ ಆಡ್ ಮಾಡಿ ಕಲಿಸ್ಕೊಳ್ಬಹುದು. ಈಗ ಇದಕ್ಕೆ ಬೇಕಾಗಿರೋಂಥ ರೈಸ್ನು ರೆಡಿ ಮಾಡ್ಕೊಳ್ಳೋಣ. ಅನ್ನ ಏನಕ್ಕೆ ಮೊದಲೇ ಮಾಡ್ಕೊಳ್ತಿರೋದು ಅಂದ್ರೆ ಉದ್ರುದ್ರಾಗಿರ್ಬೇಕು, ಆರಿರ್ಬೇಕು ಅನ್ನ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಮಾಮೂಲು ಸ್ಟೀಮ್ ರೈಸ್ ತಗೊಂಡಿದ್ದೀನಿ. ಹಾಗಾಗಿ ನೆನ್ಸಿ ಎಲ್ಲ ಏನು ಇಟ್ಟಿಲ್ಲ. 2 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. 2 ಕಪ್ಪಿಗೆ ನಾನು 3.5 ಕಪ್ ನೀರ್ ಹಾಕ್ತಾ ಇದ್ದೀನಿ. ನಿಮಗೆ ತುಂಬಾ ಉದುರು ಎಲ್ಲ ಆಗಲ್ಲ ಅನ್ನೋದಾದ್ರೆ ನೀವು 2 ಕಪ್ಪಿಗೆ 4 ಕಪ್ ನೀರ್ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಒಂದು 4-5 ಕಾಳು ಮೆಣಸು, ಒಂದು ಚಕ್ರ ಮಗ್ಗು ಚಕ್ಕೆ, ಹಾಗೆ 1-2 ಏಲಕ್ಕಿ, ಹಾಗೆ ಒಂದು ಪಲಾವ್ ಎಲೆ ಹಾಕೊಳ್ಳೋಣ. 1-2 ಪುದೀನ ಎಲೆ ಹಾಕೊಳ್ಳಿ. ನಾನೆಲ್ಲ ಪುದೀನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅಂತ ಹಾಕೊಂಡಿಲ್ಲ ನಾನು ಇದಕ್ಕೆ ಒಂದು ನಿಂಬೆಹಣ್ಣಿನ ಸ್ಲೈಸ್ ಹಾಕೋಣ. ಬೇಕು ಅಂದ್ರೆ ನೀವು ಇದಕ್ಕೆ 1 ಚಮಚದಷ್ಟು ಆಯಿಲ್ ಕೂಡ ಹಾಕಿ
ಅನ್ನಕ್ಕೆ ಇಟ್ಕೊಳ್ಬಹುದು. ಈಗ ಏನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು 1 ಅವರ್ ಆಗಿದ ನಂತರ ನಾನು ಇದನ್ನ ಬೇಯಿಸ್ಕೊಳಕ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಚಮಚದಷ್ಟು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ. ಬೇಕು ಅಂದ್ರೆ ಇದಕ್ಕೂ ಕೂಡ ನೀವು ಒಂದ್ 2 ಚಮಚದಷ್ಟು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಏನು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಿ ಅದನ್ನ ಡೈರೆಕ್ಟ್ ಆಗಿ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಮತ್ತೇನು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಗಿಪ್ಪು ಏನು ಹಾಕ್ತಾ ಇಲ್ಲ. ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುಕ್ಕರಿಗಿಟ್ಟು 1 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದ್ರೆ ನೀವು ಹೀಗೆ ಡೈರೆಕ್ಟ್ ಆಗಿ ಹೊರಗೆ ಇಟ್ಟು ಬೇಯಿಸ್ಕೊಳ್ಬಹುದು 10 ನಿಮಿಷ. ಇಲ್ಲ ಅಂದ್ರೆ ಕುಕ್ಕರ್ಗೆ ಹಾಕೊಂಡು ಒಂದೇ 1 ವಿಸಿಲ್ ಕೂಗಿಸ್ಕೊಂಡ್ರು ಸಾಕು, ತುಂಬಾ ಚೆನ್ನಾಗಿ ಬೇಯುತ್ತೆ. ಯಾಕಂದ್ರೆ ಮತ್ತೆ ಇದನ್ನ ದಮ್ಗಿಡೋದ್ರಿಂದ ಬೇಯುತ್ತೆ. ನೋಡಿ ನಮ್ಮ ಅನ್ನ ಕೂಡ ಪೂರ ರೆಡಿ ಆಗಿದೆ. ಏನು ಈ ನಿಂಬೆ ಹಣ್ಣಿನ ಸಿಪ್ಪೆ ಇದೆ ಇದನ್ನ ತೆಕ್ಕೊಳ್ಳೋಣ. ಬೇಕು ಅಂದ್ರೆ ಈ ಸ್ಪೈಸಸ್ ಏನ್ ಮೇಲ್ ಕಾಣ್ತಾ ಇದೆ ಅದನ್ನು ಕೂಡ ನೀವು ತೆಕ್ಕೊಳ್ಬಹುದು. ಇರ್ಲಿ ಅಂದ್ರೆ ಬಿಟ್ಕೊಳ್ಬಹುದು. ನಿಂಬೆಹಣ್ಣು ಒಂದು ಆಚೆ ನೆನಪಿಂದ ತೆಕ್ಕೊಳ್ಳಿ. ನೋಡಿ ನಮ್ ಚಿಕನ್ ತುಂಬಾ ಚೆನ್ನಾಗಿ ಬೆಂದಿದೆ. ನಿಮಗೆ ಬೆಂದಿದೋ ಎಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಒಂದು ಪೀಸ್ ನ ಆಚೆ ತಕೊಂಡು 1 ಸ್ಪೂನ್ ಸಹಾಯದಿಂದ ನೋಡಿ ಸಣ್ಣದಾಗಿ ಹೆಚ್ಚಿರೋಂತ 1 ಹಿಡಿ ಪುದೀನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ, ಬೆಂದಿರೋದ್ರ ಮೇಲೆ. ನಾನು ದಪ್ಪ ತೊಳೆದ ಪಾತ್ರೆಯಲ್ಲಿ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಇದ್ರಲ್ಲೇನೆ ರೈಸ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನ ಹಾಕೊಳ್ತಾ ಇದ್ದೀನಿ, ಫ್ರೈ ಮಾಡಿರೋಂತ ಈರುಳ್ಳಿ. ಏನು ರೆಡಿ ಮಾಡ್ಕೊಂಡಿದೀವಿ ಫ್ರೈ ಮಾಡಿ ಈರುಳ್ಳಿನ ಬೆರೆಸ್ತಾ. ಇದು ಕಡಿಮೆ ಅಂದ್ರೆ 1/4 kg ಅಷ್ಟಾದ್ರೂ ಬೇಕಾಗುತ್ತೆ ನಿಮ್ಗೆ, ಹಂಗಾಗಿ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಾನು ನಿಂಬೆಹಣ್ಣಿನ ಒಂದೇ ಸ್ಲೈಸ್ ಇದೆ ಅದನ್ನ ತೆಗ್ದಿದ್ದೀನಿ, ಮಿಕ್ಕಿದೆಲ್ಲ ಹಾಗೆ ಇದೆ. ಹಾಗಾಗಿ ನಿಮ್ಗೆಲ್ಲ ಸ್ಪೈಸಸ್ ಹಾಗೆ ಕಾಣಿಸ್ತಾ ಇದೆ. 1 ಲೇಯರು ಅನ್ನ ಹಾಕೊಳ್ಳೋಣ. ಬೇಕು ಅಂದ್ರೆ ನೀವು ಇನ್ನೊಂದು ಲೇಯರು ಇದ್ರ ಮೇಲೆ ಚಿಕನ್ದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಮತ್ತೆ ಇನ್ನೊಂದು ಲೇಯರ್ ರೈಸ್ ಹಾಕೊಳ್ಬಹುದು. ಬೇಡ ಅಂದ್ರೆ ಒಂದೇ ಲೇಯರ್ ಚಿಕನ್ ಹಾಕೊಂಡು ಮೇಲೆ ಫುಲ್ ರೈಸ್ ಹಾಕೋಬಹುದು. ಇದು 1 ಕಪ್ಪು ಹಾಲಿಗೆ ಒಂದ್ ಸ್ವಲ್ಪ ಕೇಸರಿ ಹಾಕಿ ನೆನ್ಸಿಟ್ಕೊಂಡಿದೀನಿ, ಅದನ್ನ ಮೇಲಿನ ಲೇಯರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ ಏನು ಉಳ್ದಿರೋಂತ ಬಿರಿಸ್ತಾ ಮೇಲೆ ಹಾಕೊಳ್ತಾ ಇದ್ದೀನಿ. ಮೇಲೆ ಒಂದ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂತ ಪುದೀನ, ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳ್ಬಹುದು. ಮೇಲ್ಗಡೆ 1 ಚಮಚದಷ್ಟು ತುಪ್ಪ ಕೂಡ ನೀವು ಮೇಲೆ ಹಾಕೊಳ್ಬಹುದು. ಹಾಗೆ ನೀವು ಒಂದು ಇದನ್ನ ಚೆನ್ನಾಗಿ ಬೆಂಕಿ ಬಿಸಿ ಮಾಡ್ಕೊಂಡು ಅದನ್ನ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದ್ರ ಮೇಲೆ ಮಧ್ಯೆ ಇಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ 10 ನಿಮಿಷ ಬಿಟ್ಟು ನಂತರ ಬೇಕಿದ್ರು ದಮ್ಗಿಡ್ಬೋದು. ನಾನು ಇಲ್ಲಿ ಅದನ್ನೇನು ಮಾಡಿಲ್ಲ, ಒಂದ್ಸರಿ ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ಜಸ್ಟ್ ಇಷ್ಟನ್ನೇ ರೆಡಿ ಮಾಡಿ ನಾನು ಇದನ್ನ ದಮ್ ಕಟ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಆ ತರನು ಮಾಡ್ಕೊಳ್ಬಹುದು. ಇಲ್ಲಿ ಒಂದು ದಪ್ಪ ಹಂಚನ್ನ ಇಟ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಇದನ್ನ 15ರಿಂದ 20 ನಿಮಿಷ ದಮ್ಗಿಡೋದ್ರಿಂದ ತಳ ಹತ್ತಬಾರ್ದು ಅಂತ ಒಂದು ದಪ್ಪಗಿರೋಂತ ಒಂದು ಹಂಚಿಟ್ಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ನೆನೆಸಿ ಹಿಂಡ್ಕೊಂಡು ಈ ರೀತಿ ರೋಲ್ ಮಾಡಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಚೆನ್ನಾಗಿ ವೇಟ್ ಇರುವಂತದ್ದು ಏನಾದ್ರು ಒಂದಿಡಿ ಈ ರೀತಿ ಕಲ್ಲು ಅಥವಾ ನೀರಿನ ಪಾತ್ರೆ ಕೂಡ ಇಡ್ಬೋದು. ಒಂದು ಅರ್ಧ ಪಾತ್ರೆ ಅಷ್ಟು ನೀರ್ ಸುರಿವಿ ಆ ನೀರಿನ ಪಾತ್ರೆ ಇಡ್ಬೋದು. ನೋಡಿ ನಮ್ ರೈಸ್ 20 ನಿಮಿಷದ ನಂತರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಅರ್ಧ ಗಂಟೆವರೆಗೂ ಇಡ್ಬೋದು. ಹಿಟ್ಟನ್ನ ಹಚ್ತಾರೆ, ಹಿಟ್ಟು ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಹಿಟ್ಟು ಸುಮ್ನೆ ವೇಸ್ಟ್ ಆಗುತ್ತೆ. ಅದನ್ನ ಏನು ಚಿಕನ್ಗೆ ಹಾಕಿರೋದ್ರಿಂದ ಯಾವ್ದು ಆಕಳು ಈ ತರದ್ದು ಕೊಡಕ್ಕೂ ಆಗಲ್ಲ, ಸುಮ್ನೆ ಬಿಸಾಕ್ಬೇಕಾಗತ್ತೆ. ಅರ್ಧಮರ್ಧ ಬೆಂದಿರೋದ್ರಿಂದ ಅದನ್ನ ಊಟ ಮಾಡಕ್ಕೂ ಆಗಲ್ಲ. ಅದರಿಂದ ನಾನು ಬಟ್ಟೆ ಉಪಯೋಗಿಸಿದೀನಿ. ನೀವು ಬೇಕು ಅಂದ್ರೆ ಚಪಾತಿ ಹಿಟ್ಟನ್ನ ಹಚ್ಕೊಂಡು ಬೇಕಿದ್ರೆ ದಮ್ ಕಟ್ಕೊಳ್ಬಹುದು. ನೋಡಿ ಒಂದು 20 ನಿಮಿಷದ ನಂತರ ದಮ್ ಕಟ್ಟಿರೋಂತ ಚಿಕನ್ ಬಿರಿಯಾನಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ಅದು ಫ್ಲೇವರ್ ಚೇಂಜ್ ಬರುತ್ತೆ. ಮಾಮೂಲಿ ಬಿರಿಯಾನಿಗೂ ದಮ್ ಕಟ್ಟಿರೋಂತ ಚಿಕನ್ ಬಿರಿಯಾನಿಗೂ ತುಂಬಾ ಟೇಸ್ಟ್ ವ್ಯತ್ಯಾಸ ಇರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ.